3,80,000 ರೂಪಾಯಿ ಸರ್. 3,21,000 ಇದೆ ಸರ್. 8,96,000 ಆಗುತ್ತೆ ಸರ್. ಲೋಯೆಸ್ಟ್ ಪ್ರೈಸ್ ಅಲ್ಲಿ ಇದೆ. 8,70,000 ಆಗುತ್ತೆ ಸರ್. ಫಸ್ಟ್ ಓನರ್ ಗಾಡಿ 32,000 ಹೊಡೆದಿದೆ 2022. 10,39,000 ಆಗುತ್ತೆ ಸರ್. ಲೋನ್ ಅಂತೂ 100% ಆಗುತ್ತೆ ಸರ್. ಡೀಲ್ ಆಫ್ ದ ಡೇ ಇದಕ್ಕೆ ಸ್ಪೆಷಲ್ ಸ್ವಲ್ಪ ಡಿಸ್ಕೌಂಟ್ ಆಫರ್ ಇದೆ. ಫಸ್ಟ್ ಓನರ್ ಗಾಡಿ 2020 ಸರ್ ನಿಮಗೆ 13,30,000 ಆಗುತ್ತೆ ಸರ್. 6,67,000 ಆಗುತ್ತೆ ಸರ್. ಫಸ್ಟ್ ಓನರ್ ಗಾಡಿ 8,20,000 ಆಗುತ್ತೆ ಸರ್. 13,30,000 ರೂಪಾಯಿ ಆಗುತ್ತೆ. 4,70,000 ರೂಪಾಯಿ ಸರ್. ಲೋನು ಕೂಡ ಆಗುತ್ತೆ. ಹೌದು ಸರ್ ಆಗುತ್ತೆ ಲೋನು. ಡೀಸೆಲ್ ಗಾಡಿ ಎಲ್ಲೂ ಸಿಗೋದಿಲ್ಲ ಸರ್. 10.5 ಲಕ್ಷ ಆಗುತ್ತೆ ಸರ್. 2020 13,31,000 ಆಗುತ್ತೆ ಸರ್. ಸರ್ ಕ್ರೆಟಾ ಎಲ್ಲೂ ಗಾಡಿ ಸಿಗ್ತಾ ಇಲ್ಲ ಸರ್. ಇದು ನಿಮ್ಗೆ 10,39,000 ಆಗುತ್ತೆ. ಸೊ ಇದಕ್ಕೆ ವೇಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 1.5 ಇಯರ್ಸ್ ಇದೆ. ನಮ್ಮ ಹತ್ರ ಇಮಿಡಿಯೇಟ್ ಗಾಡಿ ರೆಡಿ ಸಿಗುತ್ತೆ ನಿಮಗೆ. 15,67,000 ಆಗುತ್ತೆ ಸರ್. 13,33,000 ಆಗುತ್ತೆ ಸರ್. ಆಲ್ಮೋಸ್ಟ್ ಎಲ್ಲ ಲೇಟೆಸ್ಟ್ ಮಾಡೆಲ್ಗಳೇ ಪ್ಯೂರ್ ಕರ್ನಾಟಕ ಗಾಡಿಗಳು ನಿಮ್ಮ ಹತ್ರ ಸಿಗ್ತಕ್ಕಂಥದ್ದು. 11,60,000 ಆಗುತ್ತೆ ಸರ್. 5,30,000 ರೂಪಾಯಿ ಆಗುತ್ತೆ ಸರ್. 8,20,000 ಆಗುತ್ತೆ. ಡೀಲ್ ಆಫ್ ದ ಡೇ ಲಿಮಿಟೆಡ್ ಆಫರ್ ಇದೆ. ಇದು ಬರೀ 28,000 ಹೊಡಿದೆ ಸರ್. ಇದು ಬಿಟ್ಟು ಇನ್ನೂ ಸ್ವಲ್ಪ ಸ್ಟಾಕ್ ಗಳು ಇದಾವೆ GT ಮಾಲ್ ಅಲ್ಲಿ. ಯಾವ್ಯಾವ್ದು ಬೇಕು ಎಲ್ಲ ಲೇಟೆಸ್ಟ್ ಮಾಡೆಲ್ಗಳು ಬರೀ 5,70,000 ಇದೆ. ಟೋಟಲ್ ಕ್ವಿಡ್ 8 ಗಾಡಿ ಇದೆ ಸರ್. 3,40,000 ಆಗುತ್ತೆ. ನೋಡಿ GT ಮಾಲ್ ಅಲ್ಲಿ ಸುಮಾರು 8 ಕ್ವಿಡ್ಗಳು ಇದೆ. ಆಟೋಮೆಟಿಕ್, ಮ್ಯಾನ್ಯುಯಲ್, RXL, RXD, RXZ ಎಲ್ಲಾ ತರ ಕ್ವಿಡ್ಗಳು ಇದಾವೆ. ಯಪ್ಪ ಟಾಟಾ ನೆಕ್ಸಾನ್ ಡೀಸೆಲ್ ಎಷ್ಟು ಗಾಡಿ ಅಂತ ತೋರಿಸ್ಲಿ ಸರ್. ನಮ್ಮ GT ಮಾಲ್ ಅಲ್ಲಿ ಬೇಕಾದಷ್ಟು ಸ್ಟಾಕ್ ಇದೆ. ಬನ್ನಿ ಸರ್. ಯಾಕಪ್ಪ ಕಾಸ್ಟ್ 24 ಅಲ್ಲೇ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಇದರಲ್ಲಿ ಏನಪ್ಪ ಸ್ಪೆಷಲ್ ಕಾಸ್ಟ್ 24 ಅಲ್ಲಿ ಅಂದ್ರೆ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಇಮಿಡಿಯೇಟ್ಲಿ ಲೋನ್ ಕೂಡ ಈಸಿಯಾಗಿ ಬೇಗನೆ ಮಾಡ್ಕೊಡ್ತಾರೆ ನಿಮಗೆ. ಮತ್ತೆ 7 days ರೀಪ್ಲೇಸ್ಮೆಂಟ್ ಆಪ್ಷನ್ಸ್ ಕೂಡ ಇದೆ. ಈ ಗಾಡಿ ತಗೊಂಡಿರ್ತೀವಿ, ನಮ್ಗೆ ಇಷ್ಟ ಇಲ್ಲ, ಇನ್ ಕೇಸ್ ನಮ್ಗೆ ರಿಟರ್ನ್ ಮಾಡಬೇಕು ಅಂದ್ರೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ. 7 days ರೀಪ್ಲೇಸ್ಮೆಂಟ್ ಅಂದ್ರೆ ಯಾರೆಲ್ಲ ಕಾರ್ ತಗೊಂತಾ ಇದ್ರೋ ನಿಮ್ ಪ್ರೊಫೈಲ್ ಏನಾದ್ರೂ ಚೆನ್ನಾಗಿತ್ತು ಅಂದ್ರೆ 1,00,000ಕ್ಕೆ 2,499 ರೂಪಾಯಿ EMI ಬರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಬಂದಿರತಕ್ಕಂಥದ್ದು ಬೆಂಗಳೂರಿನ ಮಾಗಡಿ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂಥ GT ಮಾಲ್ ಅಲ್ಲಿ ಇರ್ತಕ್ಕಂಥ ಕಾಸ್ಟ್ 24 ಯಾರ್ಡಿಗೆ ಬಂದಿದ್ದೀನಿ. ಕಾಸ್ಟ್ 24 ಯಾರ್ಡು ಯಾವಾಗಲೂ ತುಂಬಿ ತುಳುಕ್ತಾ ಇತ್ತು ಕಾರ್ಸ್ಗಳು. ಈ ಸರಿ ಯಾಕೋ ಸ್ಟಾಕ್ ತುಂಬ ಕಡಿಮೆ ಇದೆ. ಆದರೂ ಕೂಡ ನಿಮಗೆಲ್ಲ ಯಾವ್ಯಾವ ಗಾಡಿಗಳು ಬೇಕು ಅಂದರೆ ಹ್ಯಾಚ್ ಬ್ಯಾಕು, ಸೆಡನ್ನು ಮತ್ತು SUV ಎಲ್ಲ ಥರ ಗಾಡಿಗಳು ಇಲ್ಲಿ ಸಿಗ್ತಾ ಇದೆ. ಈ ಸರಿ ಲಿಮಿಟೆಡ್ ಸ್ಟಾಕ್ ಇದ್ರು, ಸೊ ಫ್ರೆಶ್ ಸ್ಟಾಕ್ ಇದೆ. ಯಾವ್ಯಾವ ಥರ ಇದೆ ಏನು ಪ್ರತಿಯೊಂದು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಹೊಸಬ್ರು ನೋಡ್ತಾ ಇದ್ರು, ಯಾರೆಲ್ಲ ನೋಡ್ತಾ ಇದ್ರು, ಯಾಕಪ್ಪ ಕಾಸ್ಟ್ 24 ಅಲ್ಲೇ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಇದರಲ್ಲಿ ಏನಪ್ಪ ಸ್ಪೆಷಲ್ ಕಾಸ್ಟ್ 24 ಅಲ್ಲಿ ಅಂದರೆ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಅಂದರೆ ಆಕ್ಸಿಡೆಂಟ್ ಆಗಿದೆಯಾ, ಏನಾಗಿದೆ, ಪ್ರತಿಯೊಂದು ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಇವನ್ ಸಿಂಗಲ್ ಸ್ಕ್ರ್ಯಾಚ್ ಕೂಡ ನಿಮಗೆ ಅಪ್ಲಿಕೇಶನ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಆ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ, ಕ್ಲಿಯರ್ ಕಟ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಜನಗಳು ಕಾಸ್ಟ್ 24ನ ಚೂಸ್ ಮಾಡ್ತಕ್ಕಂಥದ್ದು. ಅದಾದ ನಂತರ ಈಗ ಫಾರ್ ಎಕ್ಸಾಂಪಲ್ ಈ ಗಾಡಿನ ಏನಾದರೂ ನೀವು ಇಷ್ಟಪಟ್ಟರೆ ಇದು ಓಕೆ ಆಯಿತು ಅಂದರೆ ಇಮಿಡಿಯೇಟ್ಲಿ ಲೋನ್ ಕೂಡ ಈಸಿಯಾಗಿ ಬೇಗನೆ ಮಾಡ್ಕೊಡ್ತಾರೆ ನಿಮಗೆ ಫೈನಾನ್ಸು. ಅದು ಕೂಡ ಆಪ್ಷನ್ಸ್ ಇದೆ. ಮತ್ತು 7 days ರೀಪ್ಲೇಸ್ಮೆಂಟ್ ಆಪ್ಷನ್ಸ್ ಕೂಡ ಇದೆ. ಈ ಗಾಡಿ ತೊಗೊಂಡಿರ್ತೀವಿ, ನಮ್ಗೆ ಇಷ್ಟ ಇಲ್ಲ, ಇನ್ ಕೇಸ್ ನಮ್ಗೆ ರಿಟರ್ನ್ ಮಾಡಬೇಕು ಅಂದರೆ ಫುಲ್ ಅಮೌಂಟ್ ರಿಫಂಡ್ ಆಗುತ್ತೆ. 7 days ರೀಪ್ಲೇಸ್ಮೆಂಟ್ ಅಂದರೆ ಬಿಲೋ 500 ಕಿಲೋಮೀಟ್ರ್ ಒಳಗಡೆ ಓಡಿರಬೇಕು. ಮತ್ತು ಈ ಸರಿ ಲೋನ್ ಆಪ್ಷನ್ ಏನಪ್ಪ ಅಂದರೆ GT ಮಾಲಲ್ಲಿ ಯಾರೆಲ್ಲ ಕಾರ್ ತೊಗೊತಾ ಇದ್ದೀರೋ ನಿಮ್ಮ ಪ್ರೊಫೈಲ್ ಏನಾದರೂ ಚೆನ್ನಾಗಿತ್ತು ಅಂದರೆ 1,00,000ಕ್ಕೆ 2,499 ರೂಪಾಯಿ EMI ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲು ನೀವೊಂದು 4 ಲಕ್ಷಕ್ಕೆ ಕಾರ್ ತೊಗೊತಾ ಇದ್ದೀರಾ ಅಂದರೆ ಇಂಟು ಕ್ಯಾಲ್ಕುಲೇಷನ್ ಮಾಡಿ, 2,499 ಇಂಟು 4 ಅಷ್ಟು EMIನ ನೀವು ಕಟ್ಟಬೇಕಾಗುತ್ತೆ. ಅಂದರೆ 1,00,000ಕ್ಕೆ 2,499 ರೂಪಾಯಿ EMI. ಎಷ್ಟು ಲಕ್ಷದ ಬೇಕಾದ್ರೆ ತಗೋಬೋದು. ಈ ಸರಿ ನೀವು ಈ ವಿಡಿಯೋದಲ್ಲಿ ಡಟ್ಸನ್ ಆಗಿರ್ಬೋದು, MG ಹೆಕ್ಟರ್ ಆಗಿರ್ಬೋದು, ಕ್ರೆಟಾ ಆಗಿರ್ಬೋದು, ಡಸ್ಟರ್ ಆಗಿರ್ಬೋದು, i20, i10, ಇಯಾನು ಮತ್ತು ಕುಶಾಕು ಮತ್ತು ಕ್ವಿಡ್ಗಳಂತೂ ಸುಮಾರು 7-8 ಗಾಡಿಗಳಿದ್ದಾವೆ. ಮತ್ತು ಟ್ರೈಬರ್ ಇದೆ, ಕ್ಯಾರೆನ್ಸ್ ಇದೆ, ಸೆಲ್ಟೋಸ್ ಇದೆ, ಸೋನೆಟ್ ಇದೆ. ಸುಮಾರು ಕಾರ್ಗಳು ಈ ವಿಡಿಯೋದಲ್ಲಿ ಸ್ಟಾಕಲ್ಲಿದೆ. ಅರೌಂಡ್ ನಿಯರ್ ಬೈ ಒಂದು 70 ಕಾರ್ಸು GT ಮಾಲಲ್ಲಿ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟಾಗಿ ವಿಸಿಟ್ ಮಾಡಿ ಬನ್ನಿ. ಇವುಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಗೋಣ. ಯಾವ್ಯಾವ ಕಾರು ಏನೇನು ಪ್ರೈಸಿಂಗಲ್ಲಿದೆ ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ಹುಂಡೈ ಗ್ರ್ಯಾಂಡ್ i10 ಮ್ಯಾಗ್ನಾ ವರ್ಷನ್ 1.2 ಲೀಟರ್ ಕಪ್ಪ ಎಂಜಿನ್ VT ವರ್ಷನ್. ಫಸ್ಟ್ ಓನರ್ ಗಾಡಿ 38,000 ಹೊಡಿದೆ. 2017 4,70,000 ರೂಪಾಯಿ ಸರ್. 4,70,000 ಲೋನು ಕೂಡ ಆಗುತ್ತೆ. ಹೌದು ಸರ್ ಆಗುತ್ತೆ ಲೋನು. ನೆಕ್ಸ್ಟು ಸರ್ ಹುಂಡೈ ಇಯಾನ್ ಸ್ಪೋರ್ಟ್ಸ್ ವರ್ಷನ್. ಫಸ್ಟ್ ಓನರ್ ಗಾಡಿ 44,000 ಹೊಡಿದೆ. 2016 ಸೊ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ. 3,80,000 ರೂಪಾಯಿ ಸರ್. 3,80,000 ಅದರಲ್ಲೂ ನೆಗೋಷಿಯಬಲ್. ಲೋನ್ ಬೇಕಂದ್ರೆ ಲೋನು ಆಗುತ್ತೆ. ಡಟ್ಸನ್ ಏನು ಡೀಟೇಲ್ಸ್ ಸರ್? ಡಟ್ಸನ್ ರೆಡಿಗೋ ಟಿ ಆಪ್ಷನಲ್ ಪ್ಯಾಕೇಜ್ 1 ಲೀಟರ್ ಸೆಕೆಂಡ್ ಓನರ್ ಗಾಡಿ 15,000 ಹೊಡಿದೆ. 2019 ಸರ್. 3,21,000 ಇದೆ ಸರ್. 3,21,000 ಅಂದ್ರೆ ಏನರ್ಥ? ಸೊ ಕಾರ್ ಪ್ರೈಸ್ 3,21,000 ಇದೆ. 3,21,000 ಸರ್. ಅದರಲ್ಲೂ ಲೋನ್ ಕೂಡ ಹಾಕ್ಕೊಡ್ತದೆ. 100% ಆಗುತ್ತೆ ಸರ್. ನೆಕ್ಸ್ಟ್ ನೆಕ್ಸಾನ್ ಸರ್. ಟಾಟಾ ನೆಕ್ಸಾನ್ XZA ಪ್ಲಸ್ ಆಪ್ಷನಲ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಎಲ್ಲೂ ಸಿಗೋದಿಲ್ಲ ಸರ್. ಫಸ್ಟ್ ಓನರ್ ಗಾಡಿ 55,000 ಹೊಡಿದೆ. 2021 ಮಾಡಲು. 10.5 ಲಕ್ಷ ಆಗುತ್ತೆ ಸರ್. 10.5 ಲಕ್ಷ. ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಾ? ನೆಗೋಷಿಯೇಷನ್ ಇಲ್ಲ, ಬನ್ನಿ ಟೆಸ್ಟ್ ಡ್ರೈವ್ ನೋಡಿ ಏನಾಗುತ್ತೆ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ XUV 500
ಸರ್ W10 W9 ಸರ್ XUV 500 W9 ಸೆಕೆಂಡ್ ಓನರ್ ಗಾಡಿ 77,000 ಓಡಿದೆ 2020 13,31,000 ಆಗುತ್ತೆ ಸರ್ 13,31,000 ನೆಕ್ಸ್ಟ್ ವೆಹಿಕಲ್ ಕ್ರೆಟಾ ಸರ್ ಕ್ರೆಟಾ ಎಲ್ಲೂ ಗಾಡಿ ಸಿಗ್ತಾ ಇಲ್ಲ ಇದು 2020 ಫಸ್ಟ್ ಓನರ್ ಗಾಡಿ ಎಸ್ ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು ನಿಮ್ಗೆ 10,39,000 ಆಗುತ್ತೆ 10,39,000 ಸರ್ 2023 Hyundai i20 ಸ್ಪೋರ್ಟ್ಸ್ ವರ್ಷನ್ 1.2 ಲೀಟರ್ IBT ಟೆಕ್ನಾಲಜಿ ನಿಮಗೆ 8,96,000 ಆಗುತ್ತೆ ಸರ್ 8,96,000 ಎಸ್ ಸರ್ ಮತ್ತೆ ನೆಕ್ಸ್ಟ್ ವೆಹಿಕಲ್ ಕಿಯಾ ಸರ್ ಕಿಯಾ ಸೆಲ್ಟೋಸ್ ಸೆಕೆಂಡ್ ಓನರ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಇದೆ HTK ಪ್ಲಸ್ 1.5 ಲೀಟರ್ 53,000 ಓಡಿದೆ 2020 8,70,000 ಆಗುತ್ತೆ ಸರ್ 8,70,000 ಎಸ್ ಸರ್ ನೋಡಿ ಯಾರಿಗಾದ್ರೂ ಬೇಕಾದ್ರೆ ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತಗೊಳ್ಳಿ Cars24 GT ಮಾಲಿಗೆ ವಿಸಿಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದಿದೆ ಕಿಯಾ ಸೆಲ್ಟೋಸ್ ಸರ್ ಕಿಯಾ ಸೆಲ್ಟೋಸ್ HTX ಆನಿವರ್ಸರಿ ಎಡಿಷನ್ 1.5 ಲೀಟರ್ ಡೀಸೆಲ್ 44,000 ಓಡಿದೆ ಫಸ್ಟ್ ಓನರ್ ಗಾಡಿ 2020 ಸರ್ ನಿಮಗೆ 13,30,000 ಆಗುತ್ತೆ ಸರ್ 13,30,000 ಸರ್ 30,000 ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ನೆಕ್ಸಾನ್ ಇದೆ ಟಾಟಾ ನೆಕ್ಸಾನ್ ಸರ್ XZ ಪ್ಲಸ್ ಡೀಸೆಲ್ ಲಿಮಿಟೆಡ್ ವರ್ಷನ್ ಫಸ್ಟ್ ಓನರ್ ಗಾಡಿ 32,000 ಓಡಿದೆ 2022 10,39,000 ಆಗುತ್ತೆ ಸರ್ 10,39,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತಾ ಸ್ಲೈಟ್ಲಿ ನೆಗೋಷಿಯೇಷನ್ ಮಾಡೋಣ ಲೋನ್ ಕೂಡ ಮಾಡಿಸ್ಕೊಡ್ತೀರಾ ಲೋನ್ ಅಂತೂ 100% ಆಗುತ್ತೆ ಸರ್ ಓಕೆ ಇಲ್ಲೊಂದು i20 ಇದೆ ಸರ್ ಸರ್ 2017 Elite i20 ಆಸ್ತಾ 1.2 ಲೀಟರ್ ಆಪ್ಷನಲ್ ಪ್ಯಾಕೇಜ್ 6,67,000 ಆಗುತ್ತೆ ಸರ್ 6,67,000 ಬರೀ 46,000 ಓಡಿದೆ ಫಸ್ಟ್ ಓನರ್ ಗಾಡಿ ಹಾಗೆ ಈಗ ಬಂದಂಗಿದೆ ಡಸ್ಟರ್ ಇದು ಸರ್ ಫ್ರೆಶ್ ಈಗ ಬಂದಿರೋದ ಇದು ಹೊಸ ಸ್ಟಾಕ್ 2017 ರೆನಾಲ್ಟ್ ಡಸ್ಟರ್ 85 PS RXL ಡೀಸೆಲ್ ಗಾಡಿ ಸರ್ 6,25,000 ಆಗುತ್ತೆ ಬರೀ 78,000 ಓಡಿದೆ ಸರ್ ಸೆಕೆಂಡ್ ಓನರ್ ಕಾರ್ W8 W9 ಸರ್ W9 ಎಷ್ಟು ಹೇಳ್ತಾ ಇದ್ರ ಫೈನಲ್ ಆಗಿ ಸರ್ 13,31,000 ಮಾರ್ಕೆಟ್ ಅಲ್ಲಿ ಲೋಯೆಸ್ಟ್ ಪ್ರೈಸ್ ಆಗಿದೆ ಹೊರಗಡೆ ಬಂದು 14,500,000 ಲಕ್ಷ ಇದೆ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಕ್ರೆಟಾ ಇದೆ ಇನ್ನೊಂದು ಸರ್ ಡೀಲ್ ಆಫ್ ದ ಡೇ ಇದಕ್ಕೆ ಸ್ಪೆಷಲ್ ಸ್ವಲ್ಪ ಡಿಸ್ಕೌಂಟ್ ಆಫರ್ ಇದೆ ಕ್ರೆಟಾ SX ಪ್ಲಸ್ 1.6 ಲೀಟರ್ ಪೆಟ್ರೋಲ್ ಫಸ್ಟ್ ಓನರ್ ಗಾಡಿ 54,000 ಓಡಿದೆ 2017 ಮಾಡಲು 8,20,000 ಆಗುತ್ತೆ ಸರ್ 8,20,000 ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ನೆಕ್ಸಾನ್ ಸರ್ ಡೀಸೆಲ್ ಆಟೋಮೆಟಿಕ್ ಲಿಮಿಟೆಡ್ ವರ್ಷನ್ ಮಾಡೆಲ್ ಇದು ಟಾಟಾ ನೆಕ್ಸಾನ್ ಫಿಯರ್ಲೆಸ್ ಆಟೋ ಗೇರ್ ಶಿಫ್ಟ್ AMT ಟೆಕ್ನಾಲಜಿ ಡ್ಯೂಯಲ್ ಟೋನ್ 2 ಕಲರ್ ಇದೆ ಫಸ್ಟ್ ಓನರ್ ಗಾಡಿ 13,000 ಓಡಿದೆ 2023 13,30,000 ರೂಪಾಯಿ ಆಗುತ್ತೆ ಸರ್ 13,30,000 ಹಾಗೆ ನೆಕ್ಸ್ಟ್ ವೆಹಿಕಲ್ MG ಸರ್ MG ಆಕ್ಟರ್ ಸೆಕೆಂಡ್ ಓನರ್ ಗಾಡಿ ಶಾರ್ಪ್ ಎಡಿಷನ್ 1.5 ಲೀಟರ್ ಪೆಟ್ರೋಲ್ ಟರ್ಬೋ ಗಾಡಿ DCT 6 ಸೀಟರ್ ಸೆಕೆಂಡ್ ಓನರ್ 58,000 ಓಡಿದೆ 2020 13,33,000 ಆಗುತ್ತೆ ಸರ್ 13,33,000 ಆಯ್ತು ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಕಿಯಾ ಕ್ಯಾರೆನ್ಸ್ ಸರ್ ಕಿಯಾ ಕ್ಯಾರೆನ್ಸ್ 7 ಸೀಟರ್ ಲಕ್ಸುರಿ ಪ್ಲಸ್ ಟಾಪ್ ಎಂಡ್ ವರ್ಷನ್ ಗಾಡಿ ಸೊ ಇದಕ್ಕೆ ವೇಟಿಂಗ್ ಪೀರಿಯಡ್ ಆಲ್ಮೋಸ್ಟ್ 1.5 ಇಯರ್ಸ್ ಇದೆ ನಮ್ಮ ಹತ್ರ ಇಮಿಡಿಯೇಟ್ ಗಾಡಿ ರೆಡಿ ಸಿಗುತ್ತೆ ನಿಮಗೆ ಸೊ ಫಸ್ಟ್ ಓನರ್ ಗಾಡಿ 34,000 ಓಡಿದೆ 2022 15,67,000 ಆಗುತ್ತೆ ಸರ್ 15,67,000 ಎಸ್ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಕಿಯಾ ಸೆಲ್ಟೋಸ್ ಇದೆ ಕಿಯಾ ಸೆಲ್ಟೋ ಡೀಸೆಲ್ ಗಾಡಿ ಒಂದಿದೆ ಸರ್ ಡೀಸೆಲ್ ಗಾಡಿ ಎಸ್ ಸರ್ ಆಲ್ಮೋಸ್ಟ್ ಎಲ್ಲ ಲೇಟೆಸ್ಟ್ ಮಾಡೆಲ್ಗಳೇ ಪ್ಯೂರ್ ಕರ್ನಾಟಕ ಗಾಡಿಗಳು ನಿಮ್ಮ ಹತ್ರ ಸಿಗ್ತಕ್ಕಂಥದ್ದು ಹೌದು ಸರ್ ಸರ್ ಕಿಯಾ ಸೆಲ್ಟೋಸ್ GTX ಪ್ಲಸ್ DCT ಟೆಕ್ನಾಲಜಿ ಆಟೋಮೆಟಿಕ್ 1.4 ಲೀಟರ್ ಫಸ್ಟ್ ಓನರ್ ಗಾಡಿ 90,000 ಓಡಿದೆ 2019 11,60,000 ಆಗುತ್ತೆ ಸರ್ 11,60,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಹಾಗೆ ಯಾವ್ದು ಸರ್ ಇದು i10 ಸರ್ i10 ಸ್ಯಾಂಟ್ರೋ ನ್ಯೂ ಸ್ಯಾಂಟ್ರೋ ಲೇಟೆಸ್ಟ್ ಮಾಡಲು ಸ್ಪೋರ್ಟ್ಸ್ ಆಟೋಮೆಟಿಕ್ ವರ್ಷನ್ AMT ಟೆಕ್ನಾಲಜಿ ಫಸ್ಟ್ ಓನರ್ ಗಾಡಿ 17,000 ಓಡಿದೆ 2019 5,30,000 ರೂಪಾಯಿ ಆಗುತ್ತೆ ಸರ್ 5,30,000ಕ್ಕೆ ಸ್ಯಾಂಟ್ರೋ ಯಾವ ಮಾಡಲ್ ಅಂದ್ರೆ 2019 ಸರ್ 2019 ಎಸ್ ಸರ್ ಹಾಗೆ ನೆಕ್ಸ್ಟ್ ವೆಹಿಕಲ್ ಇಲ್ಲೊಂದು ಟಾಟಾ ಇದೆ ಸರ್ ಟಾಟಾ ನೆಕ್ಸಾನ್ ಸೆಕೆಂಡ್ ಓನರ್ ಗಾಡಿ ಆಟೋಮೆಟಿಕ್ ಟೆಕ್ನಾಲಜಿ 8,20,000 ಆಗುತ್ತೆ ಡೀಲ್ ಆಫ್ ದ ಡೇ ಲಿಮಿಟೆಡ್ ಆಫರ್ ಇದೆ ಇದು ಸೊ ಇದು ಫಸ್ಟ್ ಓನರ್ ಗಾಡಿ 27,000 ಓಡಿದೆ 2018 ಎಷ್ಟು ಸರ್ 2018 ಮಾಡಲು ಎಸ್ ಸರ್ ಫಸ್ಟ್ ಓನರ್ ಗಾಡಿ ಬರೀ 28,000 ಓಡಿದೆ ಸರ್ ಏನ್ ರೇಟ್ ಹೇಳ್ತಾ ಇದ್ದೀರಾ 8,20,000 ಆಗುತ್ತೆ ಸರ್ 8,20,000 ಡಿಸ್ಕೌಂಟ್ ಇದೆ ಸ್ಮಾಲ್ ಡಿಸ್ಕೌಂಟ್ ಕೊಡ್ತೀವಿ ಇದಕ್ಕೆ ನೋಡಿ ಇದು ಬಿಟ್ಟು ಇನ್ನೂ ಸ್ವಲ್ಪ ಸ್ಟಾಕ್ಗಳು ಇದಾವೆ GT ಮಾಲಲ್ಲಿ ಯಾವ್ಯಾವ್ದು ಬೇಕು ಎಲ್ಲ ಲೇಟೆಸ್ಟ್ ಮಾಡೆಲ್ಗಳು ಇಲ್ಲೊಂದು ಬಲೆನ್ ಇದೆ ಕುಶಾಕ್ ಇದೆ ಟ್ರೈಬರ್ ಇದೆ ಎಲ್ಲ ನೋಡ್ತಾ ಇರ್ಬೋದು ಸರ್ ಇಲ್ಲೊಂದು ಬಲೆನೋ ಸರ್ ಈಗಷ್ಟೇ ಹೊಸ ಸ್ಟಾಕ್ ಬಂದಿದೆ ಗಾಡಿ ಇದು ಸೊ ಬಂದು ಗಾಡಿ ಟೆಸ್ಟ್ ಡ್ರೈವ್ ನೋಡಿ ಇದ್ರದ್ದು ಪ್ರೈಸ್ ಈಗ ಅನೌನ್ಸ್ ಮಾಡ್ತೀವಿ ಸರ್ ಸೊ ಆಲ್ಮೋಸ್ಟ್ ಇದೇನಾದ್ರೂ ಹೊಸ ಗಾಡಿ ಆಗಿದ್ರೆ ಇಲ್ಲಿ ಪ್ರೈಸ್ ಟ್ಯಾಗ್ ಹಾಕಿರಲ್ಲ ಇವಾಗ ತಾನೇ ಬಂದಿರೋದ್ರಿಂದ ಯಾವುದೇ ರೀತಿ ಪ್ರೈಸ್ ಟ್ಯಾಗ್ ಹಾಕಿಲ್ಲ ನೀವು ಗಾಡಿ ನಂಬರ್ ಸ್ಕ್ರೀನ್ ಶಾಟ್ ತೊಗೊಂಡು ಆನ್ಲೈನಲ್ಲಿ ಚೆಕ್ ಮಾಡ್ಕೋಬಹುದು ಪ್ರೈಸಿಂಗ್ ಬೇಕಂದ್ರೆ ಡೈರೆಕ್ಟ್ ನೀವು GT ಮಾಲಿ ವಿಸಿಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ವೆಹಿಕಲ್ಸ್ ಕೂಡ ಕುಶಾಕ್ ಈಗ ಹೊಸ ಗಾಡಿ ಬಂದಿದೆ ಸರ್ ಇದಕ್ಕೂ ಪ್ರೈಸ್ ಅನೌನ್ಸ್ ಆಗಿಲ್ಲ ಬರುತ್ತೆ ಪ್ರೈಸ್ ಈಗ ಬೆಸ್ಟ್ ಪ್ರೈಸ್ 100% ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಕ್ಕೇ ಸಿಗುತ್ತೆ ಸರ್ ಹಾಗೆ ಟ್ರೈಬರ್ 7 ಸೀಟರ್ ಗಾಡಿ ಬರೀ 5,70,000 ಇದೆ
RXE ಮಿಡ್ಲ್ ವರ್ಷನ್ ಗಾಡಿ, ಫಸ್ಟ್ ಓನರ್ ಗಾಡಿ, 29,000 ಹೊಡಿದೆ, 2023. ಇದರಲ್ಲಿ ಯಾವುದೇ ಗಾಡಿ ಮೇಲೆ ಲೋನ್ ತಗೊಂಡ್ರು ಕೂಡ 1,00,000ಕ್ಕೆ 2,400 ಎಷ್ಟು ಸರ್? 2,400 ಪರ್ ಲ್ಯಾಕ್ ಚಾರ್ಟ್ ಇದೆ ಸರ್. 6 ವರ್ಷ ಸ್ಕೀಮು ನಿಮಗೆ 1,00,000ಕ್ಕೆ 2,400 ರೂಪಾಯಿ ಬರುತ್ತೆ ಸರ್. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, 6 ತಿಂಗಳ ಸ್ಟೇಟ್ಮೆಂಟ್ ಕೊಡಿ ಸರ್, ಇಮಿಡಿಯೇಟ್ ಆಗಿ ಲೋನ್ ಚೆಕ್ ಮಾಡಿ ಹೇಳ್ತೀವಿ ಸರ್. ಅದಲ್ಲದೆ ಸ್ಮಾಲ್ ವೆಹಿಕಲ್ ಕ್ವಿಡ್ ಕೂಡ ಅವೈಲೇಬಲ್ ಇದೆ, ಇದ್ರದ್ದು ಡೀಟೇಲ್ಸ್ ಸರ್. ಟೋಟಲ್ ಕ್ವಿಡ್ 8 ಗಾಡಿ ಇದೆ ಸರ್. ಆಟೋ ಗೇರ್ ಶಿಫ್ಟ್ ಎಲ್ಲ ಕ್ವಿಡ್ ಸರ್, 8 ಗಾಡಿ ಇದೆ ಸರ್. ಇದು ಬಂದು ಆಟೋಮೆಟಿಕ್ ಮ್ಯಾನ್ಯುಯಲ್ ಎಲ್ಲ ಇದೆ, ಎರಡೂ ಇದೆ ಸರ್. ರೆನಾಲ್ಟ್ ಕ್ವಿಡ್ ಕ್ಲೈಂಬರ್ 1 ಲೀಟರ್ ಗಾಡಿ, ಫಸ್ಟ್ ಓನರ್ ಗಾಡಿ, 51,000 ಹೊಡಿದೆ, 2017 ಮಾಡಲು, 3,40,000 ಆಗುತ್ತೆ. 3,40,000. ಎಸ್ ಸರ್. ಅಂದ್ರೆ ಲಕ್ಷಕ್ಕೆ 2,490 3,00,000 ಲೋನ್ ಆಗುತ್ತೆ. ಹೌದೌದು. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಸರ್. ರೆನಾಲ್ಟ್ ಕ್ವಿಡ್ RXT 1 ಲೀಟರ್ ಆಟೋ ಗೇರ್ ಶಿಫ್ಟ್ ಆಪ್ಷನಲ್ ಪ್ಯಾಕೇಜ್, ಸೆಕೆಂಡ್ ಓನರ್ 70,000 ಹೊಡಿದೆ, 2017. ಇದಕ್ಕೂ ನಿಮಗೆ 6 ವರ್ಷ ಸ್ಕೀಮ್ ಬರುತ್ತೆ ಸರ್. 2016 ಮೇಲೆ ಎಲ್ಲಾ ಗಾಡಿಗಳಿಗೂ 6 ವರ್ಷ ಸ್ಕೀಮ್ ಬರುತ್ತೆ. ಓಕೆ, ಇವೆಲ್ಲ ಸರ್ ಡೀಟೇಲ್ಸ್ ಇದ್ರದ್ದು ನೋಡಿ ಸರ್. ಇದು ರೆನಾಲ್ಟ್ ಕ್ವಿಡ್ RXL 1 ಲೀಟರ್ ಆಟೋ ಗೇರ್ ಶಿಫ್ಟ್ ಫಸ್ಟ್ ಓನರ್ ಗಾಡಿ, 32,000 ಹೊಡಿದೆ, 2021 ಮಾಡಲು. ಏನ್ ರೇಟ್ ಆಲ್ಮೋಸ್ಟ್ 3,40,000 ಇದೆ ಸರ್. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಸರ್. ರೆನಾಲ್ಟ್ ಕ್ವಿಡ್ RXT 1 ಲೀಟರ್ ಆಟೋ ಗೇರ್ ಶಿಫ್ಟ್ ಆಪ್ಷನಲ್ ಪ್ಯಾಕೇಜ್, ಸೆಕೆಂಡ್ ಓನರ್ 38,000 ಹೊಡಿದೆ, 2019, ಆಲ್ಮೋಸ್ಟ್ 4.5 ಲಕ್ಷ ಆಗುತ್ತೆ ಸರ್. ಇದು 4.5 ಲಕ್ಷ. ಎಸ್ ಸರ್. ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಸರ್. ರೆನಾಲ್ಟ್ ಕ್ವಿಡ್ RXT 1 ಲೀಟರ್ ಆಪ್ಷನಲ್ ಸೆಕೆಂಡ್ ಓನರ್ ಗಾಡಿ, 13,000, 2021 ಮಾಡಲು, ಆಲ್ಮೋಸ್ಟ್ 5 ಲಕ್ಷವರೆಗೂ ಹೋಗುತ್ತೆ ಸರ್. ಇದು ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಸರ್. ಇದು 5.5 ಲಕ್ಷ ಆಗುತ್ತೆ ನಿಮಗೆ. ರೆನಾಲ್ಟ್ ಕ್ವಿಡ್ RXT 1 ಲೀಟರ್ ಆಟೋ ಗೇರ್ ಶಿಫ್ಟ್ ಫಸ್ಟ್ ಓನರ್ ಗಾಡಿ, 6,000 ಹೊಡಿದೆ, 2023 ಮಾಡಲು, 5.5 ಲಕ್ಷವರೆಗೂ ಹೋಗುತ್ತೆ. ಲಾಸ್ಟ್ ಒಂದು ಕ್ವಿಡ್ ಇದೆ. ಇದು ಕ್ವಿಡ್ RXT 1 ಲೀಟರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ, 32,000 ಹೊಡಿದೆ, 2017. ಸೊ ಇದು ಬಂದು ನಿಮಗೆ ಹೊಸ ಸ್ಟಾಕು, ಪ್ರೈಸ್ ಆಲ್ಮೋಸ್ಟ್ 3,80,000 ರೇಂಜಲ್ಲಿ ಇದೆ ಸರ್. ನೋಡಿ, ಸುಮಾರು ಇಷ್ಟೊಂದು ಕ್ವಿಡ್ಗಳಿದಾವೆ GT ಮಾಲಲ್ಲಿ. ಯಾರಿಗಾದ್ರೂ ಬೇಕಾದ್ರೆ ಡೈರೆಕ್ಟ್ ಆಗಿ GT ಮಾಲ್ ವಿಸಿಟ್ ಮಾಡಬಹುದು. 1,00,000ಕ್ಕೆ 2,499 ರೂಪಾಯಿ ಪರ್ EMI ಹೆಂಗೆ ಕಟ್ಟಬಹುದು ನೀವು. ಲೋನು ಕೂಡ ಸಿಗುತ್ತೆ. ಫ್ರೆಶ್ ಗಾಡಿ ಈಗ ತಾನೇ ಬಂದಿದೆ, ಡಿಸೈರ್ ಗಾಡಿ, ಪೆಟ್ರೋಲ್ ಗಾಡಿ ಟೆಸ್ಟ್ ಡ್ರೈವ್ ಬನ್ನಿ ನೀವು ಸರ್. ಹೋಂಡಾ ಸಿಟಿ ಸರ್, 2019 ಮಾಡಲ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ 76,000 ಹೊಡಿದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಟ್ V ವರ್ಷನ್. ಸೊ ಬನ್ನಿ ಟೆಸ್ಟ್ ಡ್ರೈವ್ ನೋಡಿ. 6 ವರ್ಷ ಸ್ಕೀಮ್ ಬರುತ್ತೆ ಇದಕ್ಕೆ ಲೋನ್ಗೆ. ಸೊ ಇನ್ನೊಂದು ಹೋಂಡಾ ಜಾಜ್ ಇದೆ ಸರ್, 1.5 ಲೀಟರ್ ಐವಿಟೆಕ್ ವರ್ಷನ್, VX ವರ್ಷನ್, ಫಸ್ಟ್ ಓನರ್ ಗಾಡಿ, 67,000 ಹೊಡಿದೆ, 2018. ಸೊ ಇದು ನೀವು ಟೆಸ್ಟ್ ಡ್ರೈವ್ ನೋಡಬಹುದು. ಬನ್ನಿ, ನಮ್ಮ GT ಮಾಲ್ ಅಲ್ಲಿ ಸಿಗ್ತಾ ಇದೆ. ಲೋನ್ ಕೂಡ ಆಗುತ್ತೆ, 100% ಲೋನ್ ಆಗುತ್ತೆ ಸರ್ ಆ ಗಾಡಿಗೆ. ಓಕೆ. ಹೋಂಡಾ ಸರ್. ಇನ್ನೊಂದು ಹೋಂಡಾ BRV 7 ಸೀಟರ್ ಗಾಡಿ, 1.5 ಲೀಟರ್ ಐವಿಟೆಕ್ ಎಂಜಿನ್, CVT ಆಟೋಮೆಟಿಕ್, ಫಸ್ಟ್ ಓನರ್ ಗಾಡಿ, 92,000 ಹೊಡಿದೆ, 2016. ಸೊ ಇದಕ್ಕೂ 0 ಡೌನ್ ಪೇಮೆಂಟ್, 5%, 10%, 15% ಡೌನ್ ಪೇಮೆಂಟ್ ಸಿಗುತ್ತೆ. ಪರ್ ಲ್ಯಾಕ್ ಚಾರ್ಟ್ ಬಂದು 2,499 ರೂಪಾಯಿ 1 ಲಕ್ಷಕ್ಕೆ ಸರ್. ಇನ್ನೊಂದು ಗಾಡಿ ಇದೆ ನಮ್ಮ ಹತ್ರ, Hyundai i10 ಸ್ಪೋರ್ಟ್ಸ್ ವರ್ಷನ್ 1.1 ಲೀಟರ್, ಫಸ್ಟ್ ಓನರ್ ಗಾಡಿ, 66,000 ಹೊಡಿದೆ, 2015. 3,20,000 ಇದೆ ಸರ್. 4 ವರ್ಷ ಸ್ಕೀಮ್ ಸಿಗುತ್ತೆ ಸರ್. ಪ್ರತಿ ಗಾಡಿಗಳಿಗೂ 140 ಚೆಕ್ ಪಾಯಿಂಟ್ಸ್ ಆಗಿರುತ್ತೆ. ಪ್ರತಿ ಗಾಡಿಗೂ 140 ಕ್ವಾಲಿಟಿ ಚೆಕ್ ಆಗಿರುತ್ತೆ. ಗಾಡಿ ನಿಮಗೆ 7 ದಿನ ಟ್ರಯಲ್ ನೋಡಿ ಸರ್. 7 ದಿನದಲ್ಲಿ ಗಾಡಿ ಇಷ್ಟ ಆಗ್ಲಿಲ್ವಾ ವಾಪಸ್ ತಂದು ಕೊಡಿ. 500 ಕಿಲೋಮೀಟರ್ ಅವ್ರ 7 ಡೇಸ್ ಟ್ರಯಲ್, ಎನಿ ರೀಸನ್ ಗಾಡಿ ವಾಪಸ್ ತಂದು ಕೊಡ್ಬೋದು ಸರ್. ಸ್ವಿಫ್ಟ್ ಡಿಸೈರ್ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಸರ್, ZXi ಪ್ಲಸ್ ಫುಲ್ ಟಾಪ್ ಎಂಡ್ ಗಾಡಿ. ಗಾಡಿಯಲ್ಲಿ ಫುಲ್ ಸೇಫ್ಟಿ ಪ್ಯಾಕೇಜ್ ಇದೆ, 2 ಏರ್ ಬ್ಯಾಗ್, ABS, ಪ್ರಿಸಿಷನ್ ಕಟ್ ಅಲಾಯ್ ವೀಲ್. ಸೊ ಸ್ಟೇರಿಂಗ್ ಮೇಲೆ ವಾಲ್ಯೂಮ್ ಕಂಟ್ರೋಲ್ ಎಲ್ಲ ಇದೆ ಗಾಡಿಗೆ. ಸೆಕೆಂಡ್ ಓನರ್ ಗಾಡಿ, 62,000 ಹೊಡಿದೆ, ಪೆಟ್ರೋಲ್ 2018. 6,30,000 ಆಗುತ್ತೆ ಸರ್. ಡಿಸ್ಕೌಂಟ್ ಇದೆ ಗಾಡಿಗೆ. ಬನ್ನಿ ಟೆಸ್ಟ್ ಡ್ರೈವ್ ನೋಡಿ. 6,30,000 ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ 5 ಲಕ್ಷಕ್ಕೆ 2,499 ಏನೋ ಕ್ಯಾಲ್ಕುಲೇಷನ್ ಹಾಕೊಂಡ್ರೆ 5 ಲಕ್ಷ ಇಂಟು 2,499 ಆ ತರ EMI ಬರುತ್ತೆ. ಸಿಂಪಲ್. ನೆಕ್ಸ್ಟ್ ಸ್ವಿಫ್ಟ್ ಸರ್. ಸ್ವಿಫ್ಟ್ ಅಲ್ಲ ಸರ್, ಇದು ಇಗ್ನಿಸ್ ಜಟಾ ವರ್ಷನ್ 1.2 ಲೀಟರ್ ಆಟೋ ಗೇರ್ ಶಿಫ್ಟ್, ಫಸ್ಟ್ ಓನರ್ ಗಾಡಿ, 50,000 ಹೊಡಿದೆ, 2018 ಸರ್. ನೆಕ್ಸ್ಟ್ ಸರ್, ಇದು 2 ಇದೆ ನಮ್ಮ ಎಸ್ಪ್ರೆಸೋ VX ಪ್ಲಸ್ ಆಟೋ ಗೇರ್ ಶಿಫ್ಟ್, ಸೆಕೆಂಡ್ ಓನರ್ ಗಾಡಿ, 22,000 ಹೊಡಿದೆ, 2020 ಮಾಡಲು. ಇದು ಬಂದು ನಿಮಗೆ 6 ವರ್ಷ ಸ್ಕೀಮ್ ಸಿಗುತ್ತೆ. ಲೋನ್ 0 ಡೌನ್ ಪೇಮೆಂಟ್ ಎಲಿಜಿಬಲ್ ಬಂದ್ರೆ ಕಸ್ಟಮರ್ಗೆ 100% ಕೊಟ್ಟೆ ಕೊಡ್ತೀವಿ. ಸೊ ಇನ್ನೊಂದು ಎಸ್ಪ್ರೆಸೋ VX ಪ್ಲಸ್ ಆಟೋ ಗೇರ್ ಶಿಫ್ಟ್, ಸೆಕೆಂಡ್ ಓನರ್ ಗಾಡಿ, 14,000 ಹೊಡಿದೆ, ಪೆಟ್ರೋಲ್ 2020 ಮಾಡಲು. ಇದಕ್ಕೂ 6 ವರ್ಷ ಸ್ಕೀಮ್ ಸಿಗುತ್ತೆ. ಜಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಸರ್ ಅಷ್ಟೇ.